brought to you by Vigard. ಮಂಡ್ಯ ಮತ್ತು ಮೈಸೂರಿನ ಕಡೆಗೆ ಇವತ್ತು ಸಿಎಂ ಡಿಸಿಎಂ ಹೋಗ್ತಾರೆ. ಇವತ್ತು ಮತ ಕೇಳ್ತಾರೆ. ಜೊತೆಗೆ ಏನು ಅಂತಂದರೆ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಸಿಎಂ ಡಿಸಿಎಂ ಜಂಟಿ ಪ್ರಚಾರ ಮಾಡ್ತಾರೆ ಮಂಡ್ಯದಲ್ಲಿ ಮತ್ತು ಮೈಸೂರಿನಲ್ಲಿ. ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಬೇಕು. ಈ ಮುಖಾಂತರ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಕ್ಯಾಂಪೇನ್ ಮಾಡಬೇಕು ಅಂತ ಫಿಕ್ಸ್ ಆಗಿದೆ. ಕೆಆರ್ ನಗರ, ಕೆಆರ್ ಪೇಟೆ, ನಾಗಮಂಗಲದಲ್ಲಿ ಸಮಾವೇಶವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಬೃಹತ್ ರ್ಯಾಲಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕೆಆರ್ ನಗರ, ಕೆಆರ್ ಪೇಟೆ, ನಾಗಮಂಗಲದ ಭಾಗದಲ್ಲಿ. ಈ ಒಟ್ಟು ಮೈಸೂರು ಮಂಡ್ಯ ಈ ಬಾರಿ ಹೆಚ್ಚೆಚ್ಚು ಗಮನ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 1:30ಕ್ಕೆ ಕೆಆರ್ ಪೇಟೆಯಲ್ಲಿ ಕಾಂಗ್ರೆಸ್ ರ್ಯಾಲಿ ಶುರುವಾಗುತ್ತೆ. ಮಧ್ಯಾಹ್ನ 1:30ಕ್ಕೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ಮೈಸೂರಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಂಡ್ಯದಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಮೊದಲು ನಾನು ರಾಮ್ ಮಾತಾಡ್ತೀನಿ. ರಾಮ್, ಹೇಗಿದೆ ಸಿದ್ಧತೆಗಳು? ಯಾಕಂದರೆ ಮೈಸೂರು ಭಾಗವನ್ನು ಹೆಚ್ಚೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಮೈಸೂರಲ್ಲಿ ಬರುವಂಥದ್ದು, ಮೈಸೂರಲ್ಲೇ ಬೀಡ್ಬಿಡೋದು, ಜೊತೆಗೆ ಸುತ್ತಮುತ್ತಲಿನ ಜನರ ಜೊತೆ ಮಾತಾಡೋದು, ಜೊತೆಗೆ ರಾತ್ರಿ ಈ ನಾಯಕರನ್ನ ಸೆಳೆಯುವಂಥ ಪ್ರಯತ್ನಗಳು ಎಲ್ಲವನ್ನೂ ಕೂಡ ನಡೆಸಲಾಗ್ತಾ ಇದೆ. ಮೈಸೂರಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ? ಇವತ್ತಿನ ಕಾರ್ಯಕ್ರಮಗಳೇನೇನು ಮೈಸೂರು ಭಾಗದಲ್ಲಿ? ರಾಮ್. ಖಂಡಿತವಾಗಿ ರಂಗನಾಥ್, ದಿನೇ ದಿನೇ ಲೋಕಸಭಾ ಚುನಾವಣೆಯ ರಂಗು ಜೋರಾಗ್ತಾ ಇದೆ. ಅದರಲ್ಲೂ ಮೈಸೂರು ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಚಾರ ಪಡ್ಕೊಂಡಿದೆ ಅಂತ ಹೇಳ್ಬೋದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರ ತವರು ಕ್ಷೇತ್ರ ಆಗಿರೋದಾಗಿ ಇದನ್ನು ಪ್ರತಿಷ್ಠೆಯಾಗಿ ಸ್ವೀಕರಿಸಿದ್ದಾರೆ. ಹೀಗಾಗಿ ಹೆಚ್ಚಿನ ಪ್ರಚಾರವನ್ನು ಮೈಸೂರು ಭಾಗದಲ್ಲೇ ಮಾಡ್ತಾ ಇದ್ದಾರೆ. ಇವತ್ತು ಸಹ ಸಿಎಂ ಸಿದ್ದರಾಮಯ್ಯ, ಸಿಎಂ ಡಿಕೆ ಶಿವಕುಮಾರ್ ಮೈಸೂರು ಮತ್ತು ಮಂಡ್ಯದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ 11 ಗಂಟೆಗೆ ಅವರು ಕೆಆರ್ ನಗರದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಆಯೋಜಿಸಿದ್ದಾರೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಜಂಟಿ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಇದಾದ ನಂತರ 1:30ಕ್ಕೆ ಕೆಆರ್ ಪೇಟೆಗೆ ತೆರಳಿ ಅಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ. ತದನಂತರ 4:30 ಸುಮಾರಿಗೆ ನಾಗಮಂಗಲದಲ್ಲೂ ಸಹ ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಮೈಸೂರು ಭಾಗಕ್ಕೆ ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಅನ್ನ ಈ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಮೈಸೂರು ಭಾಗದಲ್ಲಿ ಸುಮಲತಾ, ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಒಂದು ಪರವಾಗಿ ಒಂದು ಪ್ರಚಾರವನ್ನು ನಡೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಸುಮಲತಾ ಅವರ ಈ ಒಂದು ಏನು ನಡೆ ಇದೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಮೈಸೂರಿನಲ್ಲಿ ಪ್ರಚಾರ ನಡೆಸ್ತಾ ಇರುವಂತಹ ಇವರು ಮಂಡ್ಯದಲ್ಲಿ ಪ್ರಚಾರಕ್ಕೆ ಇದುವರೆಗೂ ಸಹ ಹೋಗಿಲ್ಲ. ಈಗ ತಾನೇ HD ಕುಮಾರಸ್ವಾಮಿ ಸಹ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇನ್ನೂ 3 ದಿನ ಬಾಕಿ ಇದೆ, ಅವರು ಬರ್ಬೋದು. ಯಾಕಂದ್ರೆ ಬಿಜೆಪಿಯ ನಾಯಕರು ಅವರಿಗೆ ಯಾವ ರೀತಿಯಾದಂತಹ ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾ ಇದ್ದಾರೆ ಅದೇ ರೀತಿ ಅವರು ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಮಂಡ್ಯಗೂ ಅವರು ಬರ್ಬೋದು ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಹೀಗಾಗಿ ಮೈಸೂರು ಭಾಗದಲ್ಲಿ ಪ್ರಚಾರದ ರಂಗು ಜೋರಾಗಿದೆ ಅಂತ ಹೇಳ್ಬೋದು. ರಂಗನಾಥ್, ಓಕೆ, ನೀವು ಸಂಪರ್ಕದಲ್ಲಿ ಪ್ರಶಾಂತ್ ನಮ್ಮ ಜೊತೆಗಿದ್ದಾರೆ. ಪ್ರಶಾಂತ್, ಇವತ್ತು ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳಿದೆ, ಅದಕ್ಕೋಸ್ಕರ ಯಾವ ರೀತಿ ಸಿದ್ಧತೆಗಳಾಗಿದೆ? ಪ್ರಶಾಂತ್. ರಂಗನಾಥ್, ಸಹಜವಾಗಿ ಮಂಡ್ಯ ಲೋಕಸಭಾ ಅಖಾಡ ರಂಗೇರುವಂತ ಹೈ ವೋಲ್ಟೇಜ್ ಕದನವಾಗಿ ಮಾರ್ಪಟ್ಟಿದೆ. ಕುಮಾರಸ್ವಾಮಿ ಅವರನ್ನ ಮಣಿಸಲೇಬೇಕು ಅಂತೇಳಿ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇರುವಂತದ್ದು. ಈಗಾಗಲೇ ಕಮ್ಯುನಿಟಿ ವೈಸ್ ಸಾಕಷ್ಟು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಬಂದು ಅಬ್ಬರದ ಪ್ರಚಾರವನ್ನು ನಡೆಸೋಗಿದ್ರು. ಇವತ್ತು ಸಾಲು ಸಮಾವೇಶವನ್ನು ಕೂಡ ಕಾಂಗ್ರೆಸ್ ಆಯೋಜನೆ ಮಾಡಿರುವಂತದ್ದು. ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 3 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಸಾಕಷ್ಟು ಸಮಾವೇಶಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಅಹಿಂದ ಹಾಗೂ ಒಕ್ಕಲಿಗ ಮತಗಳನ್ನ ಸೆಳೆಯಬೇಕು ಅನ್ನೋ ನಿಟ್ಟಿನಲ್ಲಿ DCM ಶಿವಕುಮಾರ್ ಅವರು, ಸಿಎಂ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಪ್ರಮುಖವಾಗಿ ಈ ಒಂದು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಕೆಆರ್ ನಗರ, ಕೆಆರ್ ಪೇಟೆ ಹಾಗೂ ನಾಗಮಂಗಲದಲ್ಲಿ 3 ಕಡೆಗಳಲ್ಲೂ ಕೂಡ ಬೆಳಗ್ಗೆ, ಮಧ್ಯಾಹ್ನ ಹಾಗೂ ಸಂಜೆ 3 ಬೃಹತ್ ಆದಂತಹ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಶತಾಯಗತಾಯ ಕುಮಾರಸ್ವಾಮಿ ಅವರನ್ನ ಮಣಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವತಃ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಅಖಾಡಕ್ಕಿಳಿದು ಒಂದ್ ಕಡೆ ಒಕ್ಕಲಿಗ ಮತಗಳು ಮತ್ತೆ ಅಹಿಂದ ಮತಗಳನ್ನು ಸೆಳೆಯೋ ನಿಟ್ಟಲ್ಲೂ ಕೂಡ ಇವತ್ತು ಮುಂದಾಗ್ತಾ ಇರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. Brought to you by Vigard.